ಇಲ್ಲ ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮೊನ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ ಅದಾದ ನಂತರ ಬಿಡುಗಡೆ ಆಗುವಂತದ್ದಾಗಿದೆ. ದರ್ಶನ್ ವಿಚಾರಕ್ಕೆ ಮಾತಾಡೋದಾದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರ ಎಂಟ್ರಿ ಮೇಲೆ ತೆಗೆದುಕೊಂಡಿದ್ರು, ಅಂದ್ರೆ ಆಪರೇಷನ್ ಮಾಡಿಸ್ತೀವಿ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇದ್ರು. ಇನ್ನು ಮುಂದೆ ಆ ತರದ್ದು ಯಾವುದೇ ಆಪರೇಷನ್ ಮಾಡಿಸ್ಲೇಬೇಕು ಅವ್ರಿಗೆ ಬಿಟ್ಟ ವಿಚಾರ ಆಗುತ್ತೆ ನೋಡಿ. ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂಥದ್ದು ಹೋಗಬಾರ್ದು ಅನ್ನುವಂಥ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್? ಈಗ ಮಧ್ಯಂತರ ಆದೇಶ ಇತ್ತು, ಅದು ಮುಗೀತು, ಮುಕ್ತಾಯ ಬಳಿಕ ದರ್ಶನ್ ಅವರು ಆಪರೇಷನ್ ಮಾಡಿಸಿಲ್ಲ. ಅದ್ರ ಬಗ್ಗೆ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋಕೆ ದೂರ ಶಿಕ್ಷಣ ಬಿಟ್ಟು ಹೋಗಬಾರ್ದು ಅಂತ ಇಂಟರ್ವ್ಯೂಲ್ ಹೇಳಿದ್ರು. ಅಂದ್ರೆ ಈಗಲೂ ಕೂಡ ಹೋಗಂಗಿಲ್ವಾ? ಸಾಮಾನ್ಯವಾಗಿ ದರ್ಶನ ಏನಾದ್ರು ಮೈಸೂರಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಅನ್ನುವಂತ ಆಸೆಗಳು ಅದು ಆದೇಶ ನಮಗಿನ್ನೂ ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶದ ಪ್ರತಿ ಸಿಕ್ಕಿದ ನಂತರ ಗೊತ್ತಾಗುತ್ತೆ. ಇನ್ನೇನೇ ನಡೆಯೋದಿತ್ತಂದ್ರೂ ಅದು ಏನಂತಂದ್ರೆ ನ್ಯಾಯಾಲಯ ಮೇಡಮ್ ಷರತ್ತು ಮೇಡಮ್ ಅವರ ಕಣ್ಣಲ್ಲಿ ನಿಜವಾಗ್ಲೂ ಕಣ್ಣು ನೀರು ತುಂಬಿಕೊಂಡಿದೆ ಅಂತಂದ್ರೆ ಖುಷಿಗೆ ಕಂಡೀಷನ್ಸ್ ಏನಿದೆ ಮೇಡಮ್? ಪವಿತ್ರಗೌಡ ಅವರು ಎಲ್ಲ ಆರೋಪಿಗಳನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ. ಆದ್ರೆ ಇದರಲ್ಲಿ ದರ್ಶನ್ ಅವರನ್ನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಕ್ಸಲಾಗಿತ್ತು ಅನ್ನೋದು ನಮ್ದು ವಾದ ಆಗಿದೆ. ಸಿ.ವಿ. ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟ ಮತ್ತೊಬ್ಬ ಹೀರೋ ವಕೀಲರು ಮತ್ತೆ ಇನ್ನೊಬ್ರು ಹೀರೋ ವಕೀಲರು ಅರುಣ್ ಶರ್ಮಾ ಅವರು ವಾದ ಮಂಡನೆ ಮಾಡಿದ್ರು. ಆ ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಷರತ್ತುಬದ್ಧ ಜಾಮೀನ ಆರೋಪಿಗಳು ಕೊಟ್ಟಿದೆ. ಷರತ್ತುಬದ್ಧ ಅಂತ ಹೇಳಿದ್ರಿ, ಏನು ಕಂಡೀಷನ್? ಒಂದ್ ಮಾತು ಮಾತಾಡ್ಬಿಡಿ ಬೇಡ, ಮಾತಾಡ್ಬಿಡಿ, ಕ್ಲಿಯರ್ ಮಾತಾಡ್ಬಿಡಿ. ಅಲ್ಲ, ಖುಷಿ ಆಗಿದೆ ಅಂತ 6 ತಿಂಗಳಿಂದ ಮಗಳು ಜೈಲಲ್ಲಿ ಇದ್ರು, ದುಃಖ ಇತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್, ಹೇಳಿ ಮೇಡಮ್. ಒಂದ್ ಮಾತಾಡ್ಬಿಡಿ, ಆಮೇಲೆ ನಾವ್ಯಾರು ಇನ್ ಮಾಡೋಣ ನಿಮಗೆ. ಒಂದೇ ಮಾತು ಮಾತಾಡ್ಬಿಡಿ. ಇಲ್ಲ ಸರ್, ಏನಂತಂದ್ರೆ ಅವ್ರು ಇವತ್ತಿಲ್ಲ, ಯಾಕಂದ್ರೆ ಭೇಟಿ ಆಗಿದ್ರಿ, ಇತ್ತೀಚೆಗೆ ಹೋಗಿ ಮಾತಾಡ್ಸ್ಕೊಂಡಿದ್ರೆ ಏನ್ ಹೇಳ್ತಾರೆ? ಆರ್ಡರ್ ಶೀಟ್